ಮಾತೃಕಾನ್ಯಾಸದ ಮಂತ್ರಗಳಲ್ಲಿ ಲಿಷಾಯ ನಮಃ, ಲೂಜಯೇ ನಮಃ ಅನ್ನುವುದನ್ನ ಇವತ್ತು ನಾವು ನೋಡಬೇಕಾಗಿದೆ. ಇವೆರಡು ಮಂತ್ರಗಳನ್ನು ಹೇಳಿ ಬಲ ಕಪೋಲ ಮತ್ತು ಎಡ ಕಪೋಲ, ಬಲ ಕೆನ್ನೆ ಮತ್ತು ಎಡ ಕೆನ್ನೆಗಳನ್ನ ಮುಟ್ಟಬೇಕು. ಇದನ್ನ ನಾನು ಲುಂ ಲಿಷಾಯ ನಮಃ, ಲೂಂ ಲೂಜಯೇ ನಮಃ ಅಂತ ಹೇಳಿದೆ. ಈಗ ಉಚ್ಚಾರ ಪದ್ಧತಿಯಲ್ಲಿರುವುದು ಲೃಂ ಅಂತ. ಈಗ ಹೇಗೆ ಕೃ ಅನ್ನೋಲಿ, ಕೃಷ್ಣ ಅನ್ನೋಲಿ ಕೆಳಗೆ ಆ ರು ಒಂದು ಒತ್ತಕ್ಷರ ಕೊಡ್ತೀವಲ್ಲ, ಒತ್ತಕ್ಷರ ಅಲ್ಲ ಅದು, ರು ಅನ್ನೋದೊಂದು ಸ್ವರ. ಹಾಗೇನೆ ನಾವೀಗ ಹಿಂದೆ ನೋಡಿದ್ವಿ ಕಳೆದ ದಿವಸ, ರುಂ ಋತಂಧರಾಯ ನಮಃ, ರೂಂ ರೂಘಾಯ ನಮಃ. ಅದರಂತೆ ಇದನ್ನು ಕೂಡ ಲೃಂ ಲೃಷಾಯ ನಮಃ, ಲೂಂ ಲೃಜಯೇ ನಮಃ ಅಂತ ಎಲ್ಲರೂ ಕೂಡ ಓದ್ತಾರೆ. ಮತ್ತೆ ಬರೆಯುವಾಗಲೂ ಕೂಡ ಆ ಲು ಅನ್ನೋದರ ಕೆಳಗೆ ಕೃಷ್ಣ ಅನ್ನೋಲ್ಲಿ ಹೇಗೆ ಕೆಳಗೆ ಬರುತ್ತೀವಲ್ಲ, ಅದೇ ಥರನೇ ಈ ರು ಅನ್ನೋದನ್ನು ಕೂಡ, ಲು ಅನ್ನೋದನ್ನು ಕೂಡ ಬರೀತಾರೆ. ಬರೆಯುವುದು ತಪ್ಪು ಅಂತ ಅಭಿಪ್ರಾಯ ಅಲ್ಲ, ಅದನ್ನು ಹೇಳುವುದು ಲೃಷ ಅಥವಾ ಲೂಜ ಅಂತ ಹೇಳಬಾರ್ದು, ಲುಷ ಮತ್ತು ಲೂಜ ಅಂತ ಹೇಳಬೇಕು. ಅದು ನನ್ನ ಹೊಸ ಸಂಶೋಧನೆ ಏನಲ್ಲ. ಬನ್ನಂಜಿ ಗೋವಿಂದಾಚಾರ್ಯರು ಮತ್ತು ಎಷ್ಟೋ ಜನ ಹಿರಿಯ ವಿದ್ವಾಂಸರು ಇದನ್ನ ಲು ಅಂತಾನೆ ಓದ್ತಾರೆ. ಲು ಅದು ದೀರ್ಘ ಲೂ ಅಂತ. ಇಲ್ಲಿ ನಾವು ಬರೆಯುವಾಗ ಕೆಳಗೆ ಕೃಷ್ಣ ಅನ್ನುವಲ್ಲಿ ಏನೊಂದು ಸಂಕೇತ ಕೊಡ್ತೇವೆ, ಹಾಗೆ ಸಂಕೇತವನ್ನು ಇಲ್ಲಿ ಕೂಡ ಕೊಡ್ತೇವೆ. ಆ ಸಂಕೇತವನ್ನು ಕೊಡದೆ ಹೋದ್ರೆ ಅದು ಲಕಾರಕ್ಕೂ ಇದಕ್ಕೂ ವ್ಯತ್ಯಾಸ ಇರೋದಿಲ್ಲ. ಎರ ಲ ವ ಅನ್ನುವಲ್ಲಿ ಲ ಏನಿದೆಯಲ್ಲ ವ್ಯಂಜನ ಅಲ್ಲ, ಆ ವ್ಯಂಜನದ ಮಾಲೆಯಲ್ಲಿ ಸೇರಿರುವಂತಹ ಲಕಾರಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ದಂಗೆ ಆಗ್ತದೆ. ಇದು ಸ್ವರ. ಇದು ಈಗ ನಾವು ನೋಡ್ತಿರೋದು ಅಕಾರದಿಂದ ಹಿಡಿದು ಅಂ ಅಂತಾಯ ನಮಃ, ಅಹ ಅರ್ಧಗರ್ಭಾಯ ನಮಃ ಅಂತ ನಾವು ನೋಡ್ತೇವಲ್ಲ, ಇವೆಲ್ಲವೂ ಕೂಡ ಸ್ವರಗಳು. ರು ಅನ್ನುವುದು ಕೂಡ ಒಂದು ಸ್ವರವೇ. ರುಂ ಋತಂಭರಾಯ ನಮಃ, ರೂಂ ರೂಭಾಯ ನಮಃ ಅಂತ ನಾವು ನೋಡಿದ್ದು ಕೂಡ ಸ್ವರವೇ. ಮತ್ತೆ ಈ ಲಿಜ ಮತ್ತೆ ಲುಷ ಇವು ಕೂಡ ಸ್ವರಗಳೇ. ಇಂಥ ಒಂದು ವಿಚಿತ್ರವಾದಂತಹ ಸ್ವರಗಳಿವು, ವ್ಯಂಜನದ ಉಚ್ಚಾರವನ್ನು ಹೋಲುವಂತಹ ಸ್ವರಗಳು. ಅದರ ಕೆಳಗೆ ಅಂತ ಸಂಕೇತವೊಂದನ್ನು ಕೊಟ್ಟು ಅದು ಸ್ವರ ಅಂತ ಸೂಚನೆ ಮಾಡ್ತಾರೆ. ಅಂತಹ ಸಂಕೇತ ಇರುವುದರಿಂದಲೇ ಅದನ್ನ ಕೃಷ್ಣ ಅನ್ನೋಲ್ಲಿ ಕೃ ಅಂತ ಹೇಳಿ ರು ಅನ್ನೋ ಒಂದು ಉಚ್ಚಾರವನ್ನು ನಾವು ತೋರಿಸ್ತೇವಲ್ಲ, ಬರೀ ಅದನ್ನು ಕೃಷ್ಣ ಅಂತ ಯಾರು ಹೇಳೋದಿಲ್ಲ. ಕೃಷ್ಣ ಅಲ್ಲ, ಅದು ಕೃಷ್ಣ ಹೇಗೋ ಹಾಗೆ ಲೃಜ ಲೃಷ ಅನ್ನುವುದನ್ನ ಕೆಳಗೆ ಆ ರು ಅನ್ನುವುದನ್ನ ಕೇಳಿಸುವಂತೆ ಉಚ್ಚಾರ ಮಾಡ್ತಾರೆ. ಆ ಸಂಕೇತವನ್ನು ಗಮನಿಸಿ ನಾವು ಕಲಿಯುವಾಗಲೂ ಹಾಗೆ ಕಲ್ತಿದ್ವಿ. ವಾಸ್ತವಿಕವಾಗದು ರು ಮತ್ತು ಲುಗಳು ಮೂಲತಃನೇ ಸ್ವರಗಳು. ರು ಅನ್ನುವುದಕ್ಕೆ ಋಷಿ ಅಂತ ಬರೆದಾಗ, ಮತ್ತೆ ಋತಂಭರ ಋಘ ಹೀಗೆ ಉಚ್ಚಾರ ಮಾಡಿದಾಗ ಅದಕ್ಕೆ ಮತ್ತೊಂದೇನು ಕೆಳಗೆ ಸಂಕೇತ ಬೇಕಾಗಿಲ್ಲ. ಹಾಗೆ ಲುಷ ಲೂಜ ಅವಕ್ಕೂ ಕೂಡ ಕೆಳಗೆ ಉಚ್ಚಾರದಲ್ಲಿ ಸಂಕೇತ ಏನೂ ಬೇಕಾಗಿಲ್ಲ. ಬರೆಯುವಾಗ ಸಂಕೇತ ಬೇಕು, ಇಲ್ಲದೇ ಇದ್ರೆ ಅದು ಸ್ವರ ಅಂತ ಗೊತ್ತಾಗೋದಿಲ್ಲ, ವ್ಯಂಜನ ಅಂತಾನೆ ಅನಿಸಿಬಿಟ್ಟಿತು. ಸ್ವರ ಅಂತ ಗೊತ್ತಾಗಬೇಕಾದ್ರೆ ಆ ಸಂಕೇತ ಬೇಕು, ಆದ್ರೆ ಆ ಸಂಕೇತವನ್ನು ಉಚ್ಚಾರದಲ್ಲಿ ಹೇಳುವಂತಿಲ್ಲ. ಲೃ ಅಲ್ಲ, ಲು ಅಂತಾನೆ ಹೇಳಬೇಕು ಅಂತ ನಾನು ಕೂಡ ಮನವರಿಕೆ ಮಾಡಿಕೊಂಡಿದ್ದೇನೆ, ಎಲ್ಲ ಅವರಿಗೆ ಹಿರಿಯ ವಿದ್ವಾಂಸರು ಹೇಳಿದ್ಮೇಲೆ. ಇಷ್ಟಾದ್ರೂ ಕೂಡ ಇನ್ನೂ ಅದ್ರ ಬಗ್ಗೆ ಭಿನ್ನ ಅಭಿಪ್ರಾಯ ಇರೋದು ಸಹಜ. ಅನೇಕ ಜನ ಅದನ್ನ, ಹೆಚ್ಚಿನ ಜನ ಲೃಷ ಮತ್ತೆ ಲೃಜ ಅಂತಾನೆ ಹೇಳ್ತಾರೆ. ಅದು ಇಲ್ಲೇನ್ ನಡೆದಿದೆ ಅಂತ ಅನ್ನೋದನ್ನ ಹೇಳಿದೆ. ಈಗ ಇದಕ್ಕೆ ಅರ್ಥ ಏನು? ಲೇಂಗ್ ಪರ್ಯಾಪ್ತವು ಅಂತ, ಲೂಂಗ್ ಪರ್ಯಾಪ್ತವು ಅಂತ ಧಾತು. ಇವತ್ತು ಆ ಧಾತು ಏನು ಉಪಲಬ್ಧಿ ಇರ್ಲಿಕ್ಕಿಲ್ಲ. ಆದ್ರೂ ಕೂಡ ಅಂಥ ಒಂದು ಧಾತು ಪ್ರಾಚೀನ ಸಾಹಿತ್ಯದಲ್ಲಿ ಇತ್ತು ಅಂತ ಕಾಣಿಸ್ತದೆ. ಪರ್ಯಾಪ್ತಿ ಅಂದ್ರೆ
ಎಲ್ಲವನ್ನೂ ಕೂಡ ಇರಬೇಕಾದ್ದೆಲ್ಲವನ್ನೂ ಪಡೆದಿರುವುದು ಅಂತ ಅರ್ಥ ಆಗ್ತದೆ. ಆದ್ರಿಂದ ಲಿ ಪರ್ಯಾಪ್ತವು ಅಥವಾ ಲಿಂಗ್ ಪರ್ಯಾಪ್ತವು ಅಂತ ಏನೇನು ಗೋವಿಂದಾಚಾರ್ಯ ಹೇಳಿದ್ದಾರೆ. ಪರ್ಯಾಪ್ತ ಅಂದ್ರೆ ಪರಿಪೂರ್ಣ ಅಂತ ಅರ್ಥ. ಪರ್ಯಾಪ್ತವಾದಂಥ ಶಮ್ ಅಂದ್ರೆ ಸುಖ, ಲಿ ಶ ಅಂತಿದೆ. ಲಿ ಅಂದ್ರೆ ಪರ್ಯಾಪ್ತ, ಶ ಅಂದ್ರೆ ಸುಖ. ಪರ್ಯಾಪ್ತವಾದ ಸುಖವನ್ನು ಯಾರು ಹೊಂದಿದ್ದಾರೋ ಅವರನ್ನೇ ಲುಷ ಅಂತ ಹೀಗೆ ಹೇಳಬೇಕು. ಇದು ಆ ಶಬ್ದದ ಅರ್ಥ. ಲುಷ ಅನ್ನೋ ಈ ಶಬ್ದಕ್ಕೆ ಮತ್ತೊಬ್ಬ ಹಿರಿಯ ವಿದ್ವಾಂಸರಾದಂತಹ ವಿದ್ಯಾಸಿಂಹಾಚಾರ್ಯರು ಬರೆದಿರುವಂತಹ ಅರ್ಥಗಳನ್ನು ಕೂಡ ಗಮನಿಸ್ತಾ ಇದ್ದೇನೆ. ದೇವತೆಗಳಿಗೆ ಸಂತೋಷ ಕೊಡುವವನು ಅಂತ ಅದರ ಅರ್ಥವನ್ನ ಅವ್ರು ಹೇಳ್ತಾರೆ. ಮತ್ತೆ ಮುಂದೆ ನಾವು ನೋಡುವಂತ ಶಬ್ದ ಲೂಜಿ ಅಂತ ಶಬ್ದ. ಆ ಲೂಜಿ ಅಂತಂದ್ರೆ ಅದಕ್ಕೆ ಗೋವಿಂದಾಚಾರ್ಯ ಹೇಳುವಂತೆ ಲೇಂಗ್ ಸಹನೆ ಅಂತ ಧಾತು. ಲಿಂಗ್ ಸಹನೆ. ಆ ಲಿಂಗ್ ಸಹನೆ ಧಾತುವಿನ ಅನುಸಾರ ಸಹನ ಮಾಡಿಕೊಳ್ಳುವುದು. ಅಲಂತೆ, ಅಲತೆ, ಅಲಯತೆ, ಅಲಂತೆ ಅಂತ ಪ್ರಥಮ ಪುರುಷ ರೂಪಗಳಾಗ್ತವೆ. ಅಲಂತೆ ಅಂದ್ರೆ ಸಹಿಸ್ಕೋತಾರೆ. ಏನನ್ನು ಸಹಿಸ್ಕೋತಾರೆ ಅಂದ್ರೆ ಕಾಮಕ್ರೋಧಾದಿಗಳ ಒತ್ತಡವನ್ನು ಸಹಿಸ್ಕೋತಾರೆ. ಜಿತಕಾಮರಾದ ಜಿತಕ್ರೋಧರಾದಂಥ ಭಕ್ತರು ಅವರೇ ಲೀಗಳು. ಅವರಿಂದ ಜಿತನಾದವನು ಭಕ್ತಿಯ ಮೂಲಕ ಇವನನ್ನ ಗೆದ್ದವರು, ಈ ಪರಮಾತ್ಮನನ್ನ ಅವರು ಗೆದ್ದಿರ್ತಾರೆ. ಅದಕ್ಕಾಗಿ ಅವರನ್ನ, ಆ ಭಗವಂತನನ್ನ ಲೀಜಿ, ಜಿತಕಾಮರಾದ ಭಕ್ತರಿಂದ ಈತ ಗೆಲ್ಲಲ್ಪಟ್ಟವನು. ಭಕ್ತಿ ವಶ ಪುರುಷ ಭಕ್ತಿರೇವೈನಂ ಗಮಯತೆ ಅಂತ ಶಾಸ್ತ್ರ. ಭಕ್ತಿಗೆ ಈತ ಒಲಿತಾನೆ ಹೊರತು ಬೇರೆ ಯಾವುದಕ್ಕೂ ಕೂಡ ಒಲಿಯುವಂಥವನಲ್ಲ. ಲೂಜಿ ಅನ್ನುವುದಕ್ಕೆ ಬ್ರಹ್ಮನನ್ನ ಗೆದ್ದವನು, ಬ್ರಹ್ಮನನ್ನ ಹಡೆದವನು, ಬ್ರಹ್ಮನನ್ನ ಹೆತ್ತವನು ಅನ್ನೋ ಅರ್ಥವನ್ನು ವಿದ್ಯಾಸಿಂಹಾಚಾರ್ಯರು ವರ್ಣನೆ ಮಾಡಿದ್ದಾರೆ. ಈ ಲೀಗಳ ಬಗ್ಗೆ, ಅದ್ರ ಬಗ್ಗೆ ಪಾಣಿನಿ ವ್ಯಾಕರಣದ ನಿಯಮಗಳು ಏನಿದೆ ಅಂತ ಅನ್ನೋದನ್ನ ನೋಡಬೇಕು. ಪಾಣಿನಿ ವ್ಯಾಕರಣದ ಪ್ರಕಾರ ಇದಕ್ಕೆ ದೀರ್ಘ ಇಲ್ಲ. ಲವರ್ಣಸ್ಯ ದೀರ್ಘಾಭಾವ ಅಂತ ಹೇಳ್ತಾರೆ. ಹ್ರಸ್ವ, ದೀರ್ಘ, ಪ್ಲುತ ಈ ಮೂರು. ನಮಗೆ ಪ್ಲುತ ಅಂತ ಅನ್ನೋದು ಗಮನಕ್ಕೆ ಬರೋದು ಬಹಳ ಕಡಿಮೆ. ರ ಅಂದ್ರೆ ಹ್ರಸ್ವ, ರಾಮ ಅನ್ನೋಲ್ಲೇನು ಉಚ್ಚಾರ ಮಾಡ್ತೀವಿ ಅದು ದೀರ್ಘ. ಕೆಲವು ಬಾರಿ ರಾಮ ಅಥವಾ ರಾಮ, ಆಗಚ್ಚ ರಾಮ, ರಾಮ ಬಾರೋ ಅಂತ ಹೀಗೆ ಕರಿತೇವೆ. ಹಾಗೆ ಕರೆದಾಗ ಅದು ಪ್ಲುತ ಅಂತ ಕರೆಸ್ಕೊತದೆ. ಒಂದು ಮಾತ್ರ ಅದರಲ್ಲಿ ಉಚ್ಚಾರ ಮಾಡಿದ್ರೆ ಅದು ಹ್ರಸ್ವ. ಮಾತ್ರ ಅಂದ್ರೆ ಒಂದು ಸಾಮಾನ್ಯ ಅಕ್ಷರವನ್ನು ಉಚ್ಚಾರ ಮಾಡಬೇಕಾದಂತ ಸಮಯ. ಎರಡು ಮಾತ್ರ ಅದರಲ್ಲಿ ಉಚ್ಚಾರ ಮಾಡಿದ್ರೆ ಅದನ್ನ ದೀರ್ಘ ಅಂತ ಹೇಳ್ತಾರೆ. ಹಾಗೆ ಅದಕ್ಕಿಂತ ಹೆಚ್ಚಿನ ಮಾತ್ರ ಬಂತುಕೊಂಡ್ರೆ ಅದನ್ನ ಪ್ಲುತ ಅಂತ ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ಹೀಗೆ ಹ್ರಸ್ವ, ದೀರ್ಘ, ಪ್ಲುತ. ಭಾಷಾಶಾಸ್ತ್ರದ ದೃಷ್ಟಿಯಿಂದಲೂ ಕೂಡ ಈ ಮಾತೃಕಾನ್ಯಾಸದ ಒಂದು ಶ್ರವಣದಲ್ಲಿ ನಾವು ಸ್ವಲ್ಪ ಗಮನ ಹರಿಸಬೇಕು. ಅ ಈ ಊ ರು ಯೇಷಾಂ ವರ್ಣಾನಾಂ ಪ್ರತ್ಯೇಕ ಅಷ್ಟಾದಶ ಭೇದ ಅಂತ ವ್ಯಾಕರಣ ಹೇಳ್ತದೆ ಪಾಣಿನಿ ವ್ಯಾಕರಣದಲ್ಲಿ. ಅ ಈ ಊ ರು ಇವುಗಳಿಗೆ ಹ್ರಸ್ವ, ದೀರ್ಘ, ಪ್ಲುತ ಈ ಮೂರಿವೆ. ಮೂರು ಪ್ರಭೇದಗಳಾದವು. ಮತ್ತೆ ಲೃವರ್ಣಸ್ಯ ದೀರ್ಘಾಭಾವಾತ್, ಈ ವರ್ಣಕ್ಕೆ ದೀರ್ಘ ಇಲ್ಲ, ಅದು ಹ್ರಸ್ವ ಮತ್ತು ಪ್ಲುತ ಮಾತ್ರ. ಎ ಮತ್ತು ಓಗಳಿಗೆ ಹ್ರಸ್ವ ಇಲ್ಲ, ದೀರ್ಘ ಮತ್ತು ಪ್ಲುತ ಮಾತ್ರ ಇದೆ. ಸಂಸ್ಕೃತದ ನಿಯಮಗಳ ಪ್ರಕಾರ ದೀರ್ಘ ಅದಕ್ಕೆ ಹ್ರಸ್ವ ಅನ್ನುವುದಿಲ್ಲ ಎ ಮತ್ತು ಓಗಳಿಗೆ. ಇದು ಇವತ್ತಿನ ವ್ಯಾಕರಣದಲ್ಲಿ ನಮ್ಗೆ ಕಂಡು ಬರುವಂತಹ ರೀತಿ. ಅ ಈ ಊರು ಇವುಗಳಿಗೆ ಹ್ರಸ್ವ, ದೀರ್ಘ, ಪ್ಲುತ ಅನ್ನುವಂತಹ ಮೂರು ಪ್ರಭೇದಗಳಿವೆ.
ಲು ಇದಕ್ಕೆ ಹ್ರಸ್ವ ಮತ್ತು ಪ್ಲುತ ಮಾತ್ರ ಇದೆ, ದೀರ್ಘ ಇಲ್ಲ. ಎ ಮತ್ತು ಓ ಮತ್ತೆ ಐ ಮತ್ತು ಔ ಇವುಗಳಿಗೆ ಹ್ರಸ್ವ ಇಲ್ಲ, ದೀರ್ಘ ಮತ್ತು ಪ್ಲುತ ಮಾತ್ರ. ನಮಗೆ ವ್ಯಾಕರಣದಲ್ಲಿ ಕಾಣುವಂಥ ಒಂದು ವಿಧಾನ ಇದೆ. ಆದ್ರೆ ನಾವು ಇಲ್ಲಿ ಈ ಮಾತೃಕಾನಾಥ ಇತ್ಯಾದಿಗಳನ್ನು ಗಮನಿಸುವಾಗ ಮತ್ತೆ ತಂತ್ರಶಾಸ್ತ್ರದ ಉಲ್ಲೇಖವನ್ನು ಕೂಡ ಗಮನಕ್ಕೆ ತಗೊಂಡ್ರೆ ಇದಕ್ಕೂ ಕೂಡ ದೀರ್ಘವಿದೆ. ಮತ್ತೆ ಪಾಣಿನಿ ಳ ಮತ್ತು ಕ್ಷಗಳನ್ನು ಕೈ ಬಿಟ್ಟಿದ್ದಾನೆ. ತಂತ್ರಶಾಸ್ತ್ರದಲ್ಲೂ ಕೂಡ ಳ ಮತ್ತು ಕ್ಷಗಳಿವೆ. ನಾವೀಗ ನೋಡ್ತಾ ಇರುವಂತಹ ಮಾತೃಕಾನ್ಯಾಸದಲ್ಲೂ ಕೂಡ ಕ್ಷ ಕೊನೆಯದಾಗಿ ಕ್ಷ ಬರ್ತದೆ. ಅದಕ್ಕಿಂತ ಮುಂಚೆ ಳನು ಪರಿಗಣಿತ ಆಗಿದೆ. ಅದನ್ನ ಕೊನೆಗೆ ನೋಡ್ತೇವೆ. ಳಾಳುಕ ಅಂತ ಪರಮಾತ್ಮನ ಒಂದು ರೂಪ, ಕ್ಷಂ ಲಕ್ಷ್ಮೀ ನೃಸಿಂಹಾಯ, ಕ್ಷಂ ನೃಸಿಂಹಾಯ ಅಂತ ಆ ನರಸಿಂಹನ ಒಂದು ರೂಪ, ಅದನ್ನು ಕೊನೆಯದಾಗಿ ಹೇಳ್ತಾರೆ. ಪಾಣಿನಿ ವ್ಯಾಕರಣದಲ್ಲಿ ಳ ಇಲ್ಲ, ಇವತ್ತು ಕ್ಷನೂ ಇಲ್ಲ. ಹಾಗೆ ಲಿಗೆ ದೀರ್ಘ ಇಲ್ಲ, ಏವೋ ಅಯೋಗಳಿಗೆ ಹ್ರಸ್ವ ಇಲ್ಲ. ಆದರೂ ಪ್ರಾಚೀನ ವ್ಯಾಕರಣಗಳಲ್ಲಿ, ಪ್ರಾಚೀನ ಶಾಸ್ತ್ರಗಳಲ್ಲಿ ಇದೆಲ್ಲ ಇತ್ತು ಅಂತ ಅನ್ನೋದನ್ನ ಗಮನಿಸಬೇಕು. ಧನಂಜಯ ಗೋವಿಂದಾಚಾರ್ಯರು ಅದನ್ನ ತಮ್ಮ ತಂತ್ರಸಾರದ ವ್ಯಾಖ್ಯಾನದಲ್ಲಿ ಉಲ್ಲೇಖಿಸುವಂತೆ ಶೈವ ತಾಂತ್ರಿಕ ಅಭಿನವಗುಪ್ತನು ಕೂಡ ರು ರು ಲು ಲು ಈ 4 ಅಕ್ಷರಗಳನ್ನು ಕೂಡ ಉಲ್ಲೇಖಿಸಿದ್ದಾನೆ. ತದೇತದ್ ವರ್ಣ ಚತುಷ್ಟಯಂ ಉಭಯಛಾಯಾಧಾರಿತ್ವಾತ್ ನಪುಂಸಕಂ. ಮುಗ್ಧಬೋಧ ಅಂತ ಮತ್ತೊಂದು ವ್ಯಾಕರಣ. ಇವತ್ತು ಪಾಣಿನಿ ವ್ಯಾಕರಣ ಏನಿದೆ, ಅದಕ್ಕಿಂತ ಮುಂಚೆ ಇಂದ್ರ, ಚಂದ್ರ, ಕಾಶಕೃತ್ಸ್ನ ಇತ್ಯಾದಿ ವ್ಯಾಕರಣಗಳಿದ್ದವು. ಅಂತ ಮತ್ತೊಂದು ಪ್ರಭೇದ ಮುಗ್ಧಬೋಧ ಅಂತ ವ್ಯಾಕರಣ. ಆ ವ್ಯಾಕರಣದ ದೃಷ್ಟಿಯಲ್ಲೂ ಕೂಡ ದೀರ್ಘ ಇದೆ, ಲಿಗೆ ದೀರ್ಘ ಇದೆ. ಪ್ರಾಚೀನ ವ್ಯಾಕರಣ ಕಾಶಕೃತ್ಸ್ನಾಚಾರ್ಯ ಅವರ ದೃಷ್ಟಿಯಲ್ಲೂ ಕೂಡ ದೀರ್ಘ ಇದ್ದೇ ಇದೆ ಲಿಗೆ. ಕಾತಂತ್ರ ವ್ಯಾಕರಣ ಆ ವ್ಯಾಕರಣ ದೃಷ್ಟಿಯಲ್ಲೂ ದೀರ್ಘ ಇದೆ. ಈ ಋ ಮತ್ತು ರು, ಲು ಮತ್ತು ಲು ಇವುಗಳನ್ನ ಹೀಗೆ ನಾವು ಗಮನಿಸಬೇಕು. ಇವು ಉಭಯ ಛಾಯಾಧಾರಿ. ಈ 4 ಅಕ್ಷರಗಳು ಕೂಡ ಉಭಯ ಛಾಯಾಧಾರಿ. ಉಭಯ ಛಾಯಾ ಅಂದ್ರೆ ಎರಡರದು ಶ್ಯಾಡೋ ಇರುವಂತಹ, ಎರಡರದು ಒಂದು ಗುಣಧರ್ಮಗಳಿರುವಂತಹ ಅಕ್ಷರಗಳಿವು. ಅವೇನು? ಈಗ ಋತಂಭರ ಅಂತ ನಾವು ಉಚ್ಚಾರ ಮಾಡಿದ್ವಲ್ಲ, ಋತಂಭರ ಅಥವಾ ಋಷಿ ಅಂತ ಉಚ್ಚಾರ ಮಾಡ್ತೇವಲ್ಲ, ಅದು ಋತಂಭರ, ಋಷಿ ಹೀಗೆಲ್ಲ ಉಚ್ಚಾರ ಮಾಡಿದಾಗ ರಕಾರದಂತೆನೂ ಕೇಳಿಸ್ತದಲ್ಲ. ರಾಮ, ರಮಣ ಎಂಬಲ್ಲಿ ರ ಲವ ಅನ್ನುವಲ್ಲಿ ಏನು ವ್ಯಂಜನ ರ ಇದೆ, ಆ ರಕಾರಕ್ಕೂ ಈ ಋಷಿ ಅನ್ನುವಲ್ಲಿನ ಋ ಅನ್ನುವುದಕ್ಕೂ ಒಂದು ಹೋಲಿಕೆ ಇದೆ. ಹಾಗೇನೆ ಲಿಗಳನ್ನು ಕೂಡ ಲಿಷ, ಲೂಜಿ ಇದನ್ನು ಕೂಡ ಲಕ್ಷ್ಮಿ ಅನ್ನುವಲ್ಲಿ ಲಕಾರ ಉಚ್ಚಾರ ಮಾಡ್ತೀವಲ್ಲ, ವ್ಯಂಜನ ಪೂರ್ಣ ವ್ಯಂಜನವೇ ಆಗಿರುವಂತಹ ಲಕ್ಷ್ಮಿ ಎನ್ನುವಲ್ಲಿನ ಲಕಾರ ಏನಿದೆ, ಆ ಲಕಾರಕ್ಕೆ ಸದೃಶವಾಗಿಯೇ ಇಲ್ಲಿ ಕಾಣಿಸುವಂತಹ ಲು ಇದೆ, ಲಿಷ ಮತ್ತು ಲಿಜಿ ಅನ್ನುವಲ್ಲಿ. ಹೀಗೆ ಈ ರು ಮತ್ತು ಲುಗಳಿಗೆ ರ ಮತ್ತು ಲಗಳ ಸಾದೃಶ್ಯ ಇದೆ. ಆದ್ರಿಂದ ಇವು ಏಕಕಾಲದಲ್ಲಿ ಸ್ವರದಂತೆಯೂ ವ್ಯಂಜನದಂತೆಯೂ ಭಾಸಮಾನ ಆಗ್ತವೆ. ಆದ್ರಿಂದ ಇವುಗಳನ್ನು ಉಭಯ ಛಾಯಾಧಾರಿ, ಸ್ವರ ಮತ್ತು ವ್ಯಂಜನಗಳ ಗುಣಧರ್ಮಗಳನ್ನು ಹೊಂದಿರುವಂತಹ ಅಕ್ಷರಗಳು. ಹಾಗಾಗಿ ನಪುಂಸಕ ಅಕ್ಷರಗಳು ಅಂತ ಹೇಳ್ತಾರಂತೆ. ಸ್ವರಗಳು ಗಂಡು ಅಕ್ಷರಗಳು, ವ್ಯಂಜನಗಳು ಹೆಣ್ಣು ಅಕ್ಷರಗಳು. ಆದರೆ ರು ಮತ್ತು ಲುಗಳು ಮಾತ್ರ ನಪುಂಸಕ ಅಕ್ಷರಗಳು ಅಂತ ಪ್ರಾಚೀನ ಶಾಸ್ತ್ರಜ್ಞರು ಹೇಳ್ತಾರೆ. ಈಗ ನಾವು ವ್ಯಂಜನಗಳನ್ನ ಸ್ವರಗಳು ಅಂತನೂ, ವ್ಯಂಜನಗಳನ್ನ ಸ್ತ್ರೀ ಅಕ್ಷರಗಳು ಅಂತನೂ, ಮತ್ತೆ ಸ್ವರಗಳನ್ನ ಪುರುಷಾಕ್ಷರಗಳು ಅಂತನೂ ಹೇಳಿದ್ವಲ್ಲ, ಅದನ್ನ ಈ ಐತರೇಯ ಉಪನಿಷತ್ತಿನ
ಭಾಷ್ಯದಲ್ಲಿ ಒಂದು ಪ್ರಸಂಗದಲ್ಲಿ ಗಮನಿಸಬಹುದು. ಬೃಹತಿ ಸಹಸ್ರ ಅದು ಮಾನವನ ಆಯುಷ್ಯ ಅಂತ ವರ್ಣನೆ ಮಾಡುವ ಪ್ರಸಂಗ, ಭಗವಂತನ ಸ್ತ್ರೀ ಪುರುಷ ರೂಪಗಳ ಅದ್ಭುತ ಲೀಲಾ ಅಂತ ಹೇಳುವ ಭಾಗ ಅದು. ಷಟ್ರಿಂಶತಿ ಸಹಸ್ರಾಣಿ ಬೃಹತ್ಯುತ್ಥಾರಣಗಾನಿತೋ ಸ್ತ್ರೀರೂಪಾಣಿ ಹರಿಯಸ್ತಾವತ ಅಹ್ನಾಮತ್ ಪ್ರಹಿಮಾನಿಷೋ ಸೂರ್ಯರೂಪೇಶು ರೂಪಾಣಿ ಪುಮಾಕಾರಾಣಿ ಸರ್ವಶಃ. ಭಗವಂತನ 36,000 ಸ್ತ್ರೀ ರೂಪಗಳು ಮತ್ತು ಅಷ್ಟೇ ಸಂಖ್ಯೆಯ ಪುರುಷ ರೂಪಗಳು ಆ ಬೃಹತಿ ಸಹಸ್ರದ ವ್ಯಂಜನಗಳಲ್ಲಿ ಮತ್ತು ಸ್ವರಗಳಲ್ಲಿ ಇವೆ. ಸ್ತ್ರೀ ರೂಪಗಳು, ಭಗವಂತನ ಸ್ತ್ರೀ ರೂಪಗಳು ಬೃಹತಿ ಸಹಸ್ರದ ವ್ಯಂಜನಗಳಲ್ಲಿವೆ. ಎಲ್ಲಾ ವ್ಯಂಜನಗಳು ಸ್ತ್ರೀ ಅಕ್ಷರಗಳೇ, ಅದರಲ್ಲಿ ಭಗವಂತನ ಸ್ತ್ರೀ ರೂಪಗಳಿವೆ. ಮತ್ತೆ ಸ್ವರಾಕ್ಷರಗಳೆಲ್ಲವೂ ಕೂಡ ಪುರುಷಾಕ್ಷರಗಳು, ಅವುಗಳಲ್ಲಿ ಭಗವಂತನ ಪುರುಷ ರೂಪಗಳಿವೆ. 36,000 ಪುರುಷ ರೂಪಗಳಿವೆ. ಅಹರೇವ ಪ್ರಾಣ ರಾತ್ರಿರೇವ ರೈಹಿ ಅಂತಲೂ ಕೂಡ ನಾವು ಶತೃಷ್ಣ ಉಪನಿಷತ್ತು ಇತ್ಯಾದಿ ಕಡೆಗಳಲ್ಲಿ ನೋಡ್ತೇವೆ. ಹಗಲಿಗೆ ಮುಖ್ಯ ಪ್ರಾಣ ದೇವತೆ, ರಾತ್ರಿಗೆ ಭಾರತಿ ದೇವತೆಯಾಗಿದ್ದಾಳೆ. ರಾತ್ರಿ ಕಾಲದಲ್ಲಿ ನಮ್ಮ ಆಯುಷ್ಯದ ರಾತ್ರಿಗಳಲ್ಲಿ ಭಗವಂತನ ಸ್ತ್ರೀ ರೂಪಗಳಿರ್ತವೆ, ಹಗಲಿನಲ್ಲಿ ಭಗವಂತನ ಪುರುಷ ರೂಪಗಳಿರ್ತವೆ. ಪುರುಷಾಕ್ಷರಗಳು ಸ್ವರಗಳು, ಸ್ತ್ರೀ ಅಕ್ಷರಗಳು ವ್ಯಂಜನಗಳು. ಪುರುಷಾಕ್ಷರಗಳಲ್ಲಿ ಭಗವಂತನ ಪುರುಷ ರೂಪಗಳು ಆ ಸ್ವರಗಳಲ್ಲಿ, ಸ್ತ್ರೀ ಅಕ್ಷರಗಳಾದಂತಹ ವ್ಯಂಜನಗಳಲ್ಲಿ ಭಗವಂತನ ಸ್ತ್ರೀ ರೂಪಗಳು ಇರ್ತವೆ. ಈ ಋ ಮತ್ತು ಲು ಇವುಗಳನ್ನೇ ನಾವು ನೋಡಿದ್ದೇವಲ್ಲ, ಇವುಗಳನ್ನ ಉಭಯ ಛಾಯಾಧಾರಿಗಳಾದವರು, ವ್ಯಂಜನಾಕ್ಷರ, ಇವು ನಪುಂಸಕಾಕ್ಷರಗಳು ಅಂತ ಪ್ರಾಚೀನ ಶಾಸ್ತ್ರಜ್ಞರು ಕರೆದಿದ್ದಾರೆ. ಆದ್ರಿಂದಲೇ ಅವು ನಮಗೆ ಸ್ವರದಂತೆಯೂ ವ್ಯಂಜನದಂತೆಯೂ ಏಕಕಾಲದಲ್ಲಿ ಕೇಳಿ ಬರ್ತವೆ. ಅದರಿಂದಲೂ ಕೂಡ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ ಅಂತ ನಾವು ತಿಳಿಯಬೇಕು. ಇಲ್ಲಿಗೆ ಈ 2 ಅಕ್ಷರಗಳಿಂದ ಪ್ರತಿಪಾದ್ಯವಾದ ಭಗವಂತನ ರೂಪಗಳ ಚಿಂತನದೊಂದಿಗೆ ಈ ಭಾಗ ಮುಕ್ತಾಯ ಕಾಣ್ತದೆ. ಭಗವಂತನು ಕೂಡ ನಪುಂಸಕ ಎಂಬ ಶಬ್ದದಿಂದ ವಾಚ್ಯನೆ, ಯಾಕೆಂದ್ರೆ ಅವನಿಗೆ ಶ್ರೀಪುಂ ದೋಷ ವಿಹೀನತ್ವಾತ್. ವಿಷ್ಣು ನಪುಂಸಕಾಕಾರೋ ನೈವ ವಿದ್ಯತೆ ಕ್ವಚಿತ. ಗರುಡ ಪುರಾಣ ಇತರೆ ಭಾಷೆಯಲ್ಲಿ ಉದ್ಧೃತವಾದದ್ದು ಹೇಳುವಂತೆ ನಪುಂಸಕಾಕಾರ ವಿಷ್ಣುವಿಗೇನು ಇಲ್ಲ, ಸ್ತ್ರೀ ರೂಪಗಳು ಪುರುಷ ರೂಪಗಳು ಮಾತ್ರ ಇವೆ. ತಥಾ ಪರಾಗಾಕೃಷ್ಟತ್ವ ತತ್ಸಬ್ದೇನಕ್ಕೆ ಭಣ್ಯತೆ. ಅವನಿಗೆ ಸ್ತ್ರೀಗೆ ಸಹಜವಾದ ಪ್ರಾಕೃತಿಕ ರಾಗವಿಲ್ಲ, ಪುರುಷನಿಗೆ ಸಮಾನವಾದ ಪ್ರಾಕೃತಿಕ ಸೆಳೆತವೂ ಅವನಿಗಿಲ್ಲ. ಆದ್ರಿಂದ ನಪುಂಸಕ ಪದಗಳಿಂದಲೂ ಅವನ ವಾಚ್ಯ, ವಿಶ್ವಂ ಇತ್ಯಾದಿ ಶಬ್ದಗಳಿಂದ. ಹಾಗೇನೆ ನಪುಂಸಕಾಕ್ಷರಗಳು ಅಂತ ಕರೆಸ್ಕೊಂಡಿರುವಂತಹ ಲಿಷ ಮತ್ತೆ ಲೂಜಿ ಅನ್ನುವ ಅಕ್ಷರಗಳಿಂದಲೂ ಅವನ ವಾಚ್ಯ ಅಂತ ನಾವು ಇಂಥ ಒಂದು ಪ್ರಸಂಗದಲ್ಲಿ ಅನುಸಂಧಾನ ಮಾಡ್ಕೋಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.